ಇದು ಉತ್ತರ ಕನ್ನಡದಲ್ಲಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಈ ಸಂದರ್ಭದಲ್ಲಿ ಅನೇಕ ಇವರು ಟೂರಿಸ್ಟ್ ಕೂಡ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಗೋಕರ್ಣ ಇರ್ಬೋದು, ಮುರುಡೇಶ್ವರ, ದಾಂಡೇಲಿ, ಇದಕ್ಕೆ ತುಂಬ ಜನ ವೆಹಿಕಲ್ಸಲ್ಲಿ ಬರ್ತಾ ಇದ್ದಾರೆ. ಇದಕ್ಕೆ ನಾವು ಇಲ್ಲಿ ಸ್ಪೆಷಲ್ ಬಂದೋಬಸ್ತಾಗಿ ವೆಹಿಕಲ್ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಕೂಡ ಇರ್ಬೋದು, ಟ್ರಾಫಿಕ್ ಸುಗಮವಾಗಿ ಪ್ರತಿಯೊಂದು ಠಾಣೆಗಳಲ್ಲಿ ಅವರು ಇದ್ರ ಬಗ್ಗೆ ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ನಾವು ಪ್ರತಿ ದಿವಸ ಸಂಜೆ ಈವ್ನಿಂಗ್ ಚೆಕ್ ಪೋಸ್ಟ್ಗಳು ಹಾಕ್ತಾ ಇದ್ದೀವಿ ಪ್ರತಿ ಠಾಣೆ ವ್ಯಾಪ್ತಿಯಲ್ಲಿ ಕೂಡ. ಯಾಕೆಂದರೆ ಇದು ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕ್ ಬಗ್ಗೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದರಿಂದ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆಗ್ಬೋದು, ಅದರದ್ದು ಸಂಬಂಧ ನಾವು ಪ್ರತಿಯೊಂದು ಇದು ಮಾಡ್ತೀವಿ. ಇದ್ರ ಜೊತೆಗೆ ನಾವು ಹೆಚ್ಚು ರೇಟ್ಸ್ಗಳು ಮಾಡೋದಕ್ಕೆ ನಾವು ಪ್ರತಿಯೊಂದು ಠಾಣೆಗೆ ಕೂಡ ತಿಳಿಸಿದ್ದೀವಿ. ಗ್ಯಾಂಬ್ಲಿಂಗ್ ಇರ್ಬೋದು, ಮತ್ತು ಇದು NDPS ಡ್ರಗ್ಸ್ ಕನ್ಸಂಪ್ಷನ್ ಬಗ್ಗೆ ಕೂಡ ಹೆಚ್ಚು ನಿಗಾ ವಹಿಸೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಎಕ್ಸೈಸ್ ಕೂಡ ಕೇಸಸ್ ಬುಕ್ ಮಾಡ್ತಾ ಇದ್ದೀವಿ. ಎಲ್ಲಿ ಲೈಸೆನ್ಸ್ ಇಲ್ದಿರ ಬೇರೆ ಎಲ್ಲಾದರೂ ಕನ್ಸಂಪ್ಷನ್ ಮಾಡ್ತಾ ಇರೋದಿರಲಿ, ಆ ಥರದ್ದು ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ವಿತೌಟ್ ಪರ್ಮಿಷನ್ ಮಾಡ್ತಾ ಇದ್ದಾರೆ, ಅದು ಕೂಡ ನಾವು ಹೆಚ್ಚು ಮಾಡ್ತಿದ್ದೀವಿ. ಆ್ಯಂಡ್ ನಾವು ಎಲ್ಲ ಕ್ರಮಗಳು ಟೂರಿಸ್ಟ್ ಸೇಫ್ಟಿ ಇರ್ಬೋದು, ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟು ಇದ್ರ ಬಗ್ಗೆ ಕಾರ್ಯನಿರ್ವಹಿಸ್ತೀವಿ. ಇವಾಗ ಆಗಲೇ ನಾವು ಎಲ್ಲ ಥರ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಹೋಟೆಲ್ಸ್ಗೂ ಕೂಡ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲರನ್ನೂ ಕರೆದಿ ಕೂಡ ಇವಾಗ ಒಂದಾಗಲೇ ಮೀಟಿಂಗ್ ಮಾಡಿದ್ದೀವಿ. ಏನಂದರೆ ಯಾವುದೇ ಥರದ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇರಲಿ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತ ಅವ್ರಿಗೂ ಕೂಡ ನಾವು ನೋಟಿಸಸ್ ಕೊಟ್ಟಿದ್ದೀವಿ. ವಾಟ್ ಎವರ್ ಇಸ್ ದೇರ್ ಅದು ಕಾನೂನು ಪ್ರಕಾರನೇ ಮಾಡಬೇಕು ಅಂತ ನಾವು ಇದ್ರ ಬಗ್ಗೆ ತಿಳಿಸಿದ್ದೀವಿ. ಇದ್ರ ಬಗ್ಗೆ ಯಾರಾದರೂ ಮಾಡಿದರೆ ನಾವು ಕ್ರಮ. ಇವಾಗ ನಮ್ಮ ಕಡೆಯಿಂದ ಲಾಡ್ಜಸ್ ಚೆಕಿಂಗ್ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಹೋಟೆಲ್ಸ್ ಇವಾಗ ಮೀಟಿಂಗ್ ಮಾಡಿದ್ದೀವಿ ಹೋಮ್ ಸ್ಟೇ ಇದ್ರ ಬಗ್ಗೆ. ಸೊ ಅದರಲ್ಲಿ ಕೂಡ ಸರ್ಪ್ರೈಸ್ ಚೆಕ್ಸ್ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ.